ಇವತ್ತು ಪೋಕ್ಸೋ ಪ್ರಕಾರ ಇದೇನು ಕಾಯ್ದೆ ಇರ್ಬೋದು, ಬಾಲನ್ಯಾಯ ಕಾಯ್ದೆ ಇರ್ಬೋದು, ಇವುಗಳು ಭಾಳ ಗಂಭೀರವಾದಂಥ ವಿಷಯ ಇದೆ. ಇವತ್ತು ಅಷ್ಟು ಸುಲಭವಾಗಿ ತಗೊಳಕ್ಕಾಗಲ್ಲ ಮಕ್ಕಳ ವಿಷಯವನ್ನು. ಹಾಗಾಗಿ ಆ ಒಂದು ಸೆನ್ಸಿಟಿವಿಟಿಯನ್ನು ನಾವು ಕೂಡ ಬಳಸ್ಕೊಂಡ್ರೆ ಮಕ್ಕಳ ಸ್ನೇಹಿ ರಾಜ್ಯವನ್ನು ಕಟ್ಟೋದ್ರಲ್ಲಿ, ಮಕ್ಕಳ ವಾತಾವರಣವನ್ನು ಸೃಷ್ಟಿ ಮಾಡೋದ್ರಲ್ಲಿ ನಮ್ಮೆಲ್ಲರ ಪಾತ್ರ, ಅದು ಮಾಧ್ಯಮ, ಸಾರ್ವಜನಿಕರು, ಸರ್ಕಾರ, ಆಡಳಿತ, ಸರ್ಕಾರೇತರ ಸಂಸ್ಥೆ, ಪೋಷಕರು, ಇದೆಲ್ಲ ಸರ್ಕಾರಕ್ಕೆ ಬಿಟ್ಟುಬಿಟ್ರೆ ಆಗಲ್ಲ. ಪೋಷಕರಾಗಿ ಮನೆಯಲ್ಲಿ ನಾವು ಕೂಡ ಎಜುಕೇಟ್ ಆಗಬೇಕು. ಚೈಲ್ಡ್ ರೈಟ್ಸ್ ವೈಲೇಷನ್ ಮನೆಯಿಂದನೇ ಪ್ರಾರಂಭ ಆಗುತ್ತೆ. ಇವತ್ತು ಪೋಕ್ಸೋ ಪ್ರಕರಣಗಳು ಅಂತ ನಾವು ಮಾತಾಡ್ತಿದೀವಲ್ಲ, ಕೇರಳದ ಮಕ್ಕಳ ಹಕ್ಕುಗಳ ಆಯೋಗದ ವರದಿ ಪ್ರಕಾರ ಅತಿ ಹೆಚ್ಚು ಲೈಂಗಿಕ ದೌರ್ಜನ್ಯಗಳು ಕುಟುಂಬದ ಅಕ್ಕಪಕ್ಕದಲ್ಲಿರೋ ಕಡೆಯಿಂದನೇ ಆಗಿರೋದನ್ನು ನಾವು ಆಘಾತಕಾರಿ ಸಂಗತಿ. ಹಾಗಾಗಿ ಎಲ್ಲ ವಿಷಯವನ್ನು ಸರ್ಕಾರಕ್ಕೆ ಇದನ್ನ ಮಾಡ್ಕೊಡೋದಲ್ಲ, ನಾವು ಕೂಡ ಗಮನಿಸಬೇಕು. ಆಗ ಮಾತ್ರ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ. ಸರ್, ಬಹಳ ಒಳ್ಳೆ ಸಂದೇಶವನ್ನು ಕೊಟ್ರಿ, ಕಿವಿ ಮಾತನ್ನ ಹೇಳಿದ್ರಿ. ಸಾಕಷ್ಟು ಮಾಹಿತಿಗಳ ಮೂಲಕ ಮಕ್ಕಳ ಹಕ್ಕುಗಳ ರಕ್ಷಣೆಯನ್ನು ಎಲ್ಲೆಲ್ಲೆಲ್ಲ ನಾವು ಸಾಕಾರ ಮಾಡ್ಬೋದು ಅಥವಾ ರಕ್ಷಣೆ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀರಿ ಸರ್. ಖಂಡಿತ ಇದೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮ, ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಈ ಸಂಚಿಕೆಗೆ ನೀವು ಬಂದಿದ್ದಕ್ಕಾಗಿ ನಮ್ಮ ವಾಹಿನಿ ಮತ್ತು ವೀಕ್ಷಕರ ಪರವಾಗಿ ನಮಗೆ ಧನ್ಯವಾದಗಳು. ನಿಮ್ಮೆಲ್ಲ ಕೆಲಸಗಳೆಲ್ಲ ಶುಭ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಪ್ರಿಯ ವೀಕ್ಷಕರೇ, ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮುಂದಿನ ವಾರ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ತಪ್ಪದೆ ನೋಡ್ತಾ ಇರಿ ದೂರದರ್ಶನ ಚಂದನ. ನಮಸ್ಕಾರ.